ಶಿವರಾಮರವರು ಇಷ್ಟು ಬೇಗ ನಮ್ಮನ್ನ ಬಹಳ ವರ್ಣರಂಜಿತ ವ್ಯಕ್ತಿತ್ವ ಅವರದು. ಹೋರಾಟಗಾರ, ದಕ್ಷ ಆಡಳಿತಗಾರ, ನಟ ಮತ್ತು ಸ್ನೇಹಜೀವಿ, ಹೃದಯವಂತ. ಈ ಶೋಷಿತ ಸಮುದಾಯಗಳ ಬಗ್ಗೆ ಅಪಾರವಾದಂತ ಕಾಳಜಿ ಇಟ್ಕೊಂಡಿದ್ದಂಥವ್ರು. ನಾನು ರಾಜಕಾರಣಿ ಆಗಬೇಕು ಅಂತ ಹೇಳಿ ಬಹಳ ಆಸೆಯನ್ನ ಪಟ್ಟಂತವ್ರು. MLA ಆಗಬೇಕು ಅಥವಾ ಮುಂದೆ ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂತ ಇದ್ರು ಅವರು. ನನ್ನ ಹತ್ರ ಮಾತಾಡಿದ್ರು. ಚಾಮರಾಜಪೇಟೆಯಿಂದ ನಾನು ಸ್ಪರ್ಧೆ ಮಾಡಬೇಕು ಅಂತ ಇದ್ದೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ರೀತಿಯ ಅರ್ಹತೆ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇತ್ತು. ಆದರೆ ಅವರು ಇಷ್ಟು ಬೇಗ ಅನಾರೋಗ್ಯಕ್ಕೆ ತುತ್ತಾಗಿ ಅಗಲ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆದರೆ ಒಬ್ಬ ಅಧಿಕಾರಿ ಇಷ್ಟೊಂದು ಕ್ರಿಯಾಶೀಲವಾಗಿ ಅಧಿಕಾರ ಇದ್ದಾಗೂ ಕೂಡ ಬಡವರ ಪರವಾಗಿ ಯಾವುದೇ ಒಂದು ಆದೇಶ ಹೊರಡಿಸುವಂತ ಸಂದರ್ಭ ಬಂದಾಗ ಆ ನೊಂದವರ ಕಣ್ಣೀರು ಒರೆಸತಕ್ಕಂತಹ ಒಂದು ಅಧಿಕಾರ ಚಲಾಯಿಸಿ ಅವರಿಗೆ ಉಪಕಾರವನ್ನ ಮಾಡತಕ್ಕಂಥ ಅಧಿಕಾರಿಗಳಲ್ಲಿ ಶಿವರಾಮ ಅವರು ಪ್ರಥಮರು ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆಯಲ್ಲಿ 100 ಎಕರೆ ಜಮೀನು ಹಂಗಾಮಿಯಾಗಿ ಹೊಡ್ಕೊಳ್ತಾ ಇದ್ರು. ಆ ಜಮೀನೆಲ್ಲವನ್ನು ಕೂಡ ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ನಿವೇಶನ ರಹಿತ ಜನರಿಗೆ ನಿವೇಶನ ಕೊಟ್ಟು ಮನೆ ಕಟ್ಟಿಸಿಕೊಟ್ರಲ್ಲಿ 12,000 ಮನೆಗಳನ್ನ ನಿರ್ಮಾಣ ಮಾಡಿದಂತ ಕೀರ್ತಿ ಶಿವರಾಮ ಅವ್ರಿಗೆ ದೊರಕುತ್ತೆ. ಆಮೇಲೆ ಎಲ್ಲೆಲ್ಲಿ ಭೂಮಿಯನ್ನ ಹೊಡಿತಾ ಇದ್ರು, ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಒಂದು ಕಾನೂನು ಅಡಿಯಲ್ಲಿ ಯಾರ್ಯಾರು ಬಡವರು, ಎಲ್ಲಾ ಜಾತಿಯ ಬಡವರು, ಕೇವಲ ದಲಿತರಿಗೋಸ್ಕರ ಶೋಷಿತರಿಗೋಸ್ಕರ ಮಾಡಿದಂತ ಸೇವೆ ಶಿವರಾಮ ಅವ್ರದಲ್ಲ, ಎಲ್ಲ ವರ್ಗದವರ ಪ್ರೀತಿಗೆ ಪಾತ್ರರಾಗಿದ್ದಂತ ಒಬ್ಬ ವ್ಯಕ್ತಿ ಶಿವರಾಮ ಅವರು. ಇವತ್ತು ಶಿವರಾಮರವರ ಸೇವೆಯನ್ನು ನಾನು ತುಂಬಾ ಅವರ ಸೇವೆಯನ್ನ ಬಹಳ ವಿಶ್ವಾಸದಿಂದ, ಅವರ ಒಂದು ಹೃದಯವಂತಿಕೆಯನ್ನ, ಅವರಲ್ಲಿದ್ದಂಥ ಜನೋಪಕಾರಿ ಗುಣಗಳನ್ನ ನಾನಿಲ್ಲಿ ಸ್ಮರಿಸ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಮತ್ತು ಈ ಒಂದು ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ಆಗಿರತಕ್ಕಂಥ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಬಸವರು ಕರುಣಿಸಲೆಂದು ಪ್ರಾರ್ಥಿಸಿ ಮತ್ತೊಂದು ಸರಿ ನನ್ನ ಹೃತ್ಪೂರ್ವಕವಾದಂತಹ ಆಶುತರ್ಪಣ ಮತ್ತು ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.